ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಆತ್ಮೀಯ ನನ್ನ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಜೀವಳ ನಾಮದಲ್ಲಿ ಮತ್ತೊಂದು ಆವರ್ತಿ ಬೆಳಗಿನ ಜಾವದಲ್ಲಿ ಕರ್ತನ ಸಮ್ಮುಖದಲ್ಲಿ ತಂದೆಯಾದ ದೇವರ ಕಾಣಿಸಿಕೊಳ್ಳಿಕ್ಕಾಗುವಂತೆ ಒಂದು ಹೊಸ ಕೃಪೆಯನ್ನು ಕರ್ತನ ಅನುಗ್ರಹಿಸಲ್ಪಟ್ಟಿದ್ದಾರೆ. ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಒಳ್ಳೆಯವರಾಗಿದ್ದಾರೆ, ಒಳ್ಳೆಯದನ್ನೇ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಹಾಗಾಗಿ ನಾವು 2025 ಡಿಸೆಂಬರ್ ಕೊನೆ ತಿಂಗಳಲ್ಲಿ ನಾವು ಕಾಲಿಡಲ್ಪಡ್ತಾ ಇದ್ದೇವೆ. ದೇವರು ಅದ್ಭುತವಾಗಿ ಕಳೆದ ಕ್ಷಣವೆಲ್ಲ, ಕಳೆದ ನಿಮಿಷವೆಲ್ಲ, ಕಳೆದ ಗಂಟೆವೆಲ್ಲ, ಕಳೆದ ದಿನವೆಲ್ಲ, ಕಳೆದ ವಾರವೆಲ್ಲ ತನ್ನ ಕೃಪೆಯಿಂದ ನಮ್ಮನ್ನು ಕಾಯ್ದು ಕಾಪಾಡಲ್ಪಟ್ಟಿದ್ದಾರೆ. ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ನಂಬಿರುವಂಥ ದೇವರು ಒಳ್ಳೆಯವರಾಗಿದ್ದಾರೆ. ಕರ್ತನು ಈ ದಿನದಲ್ಲಿ 2025 ಡಿಸೆಂಬರ್ 5ನೇ ತಾರೀಕಂದು ದೇವರು ನಮಗೋಸ್ಕರ ಒಂದು ವಾಗ್ದಾನ ಕೊಡಲ್ಪಟ್ಟಿದ್ದಾರೆ. ಕರ್ತನು ನಿಜವಾಗಲೂ ನಮ್ಮೊಂದಿಗೆ ಇರುವ ದೇವರಾಗಿದ್ದಾರೆ. ಹಾಗಾಗಿ ನಾವು ಕರ್ತನ ಸಮ್ಮುಖದಲ್ಲಿ ನಾವಿರುವಾಗ, ಕರ್ತನ ಸಮ್ಮುಖದಲ್ಲಿ ನಾವು ಜೀವಿಸುವಾಗ ದೇವರು ನಿಜವಾಗಲೂ ನಮ್ಮ ಮಧ್ಯದಲ್ಲಿ ಬಲವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ ದೇವರು ಶಕ್ತರಾಗಿದ್ದಾರೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡಲ್ಪಡುತ್ತವೆ. ನನ್ನ ಬಾಯಿಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಕ್ರಿಸ್ತನಲ್ಲಿ ಆತ್ಮೀಯ ನನ್ನ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ಕಳೆದ 11 ತಿಂಗಳುಗಳ ಕಾಲ ತನ್ನ ಕೃಪೆಯಿಂದ ಕಾಯ್ದು ಕಾಪಾಡಿ 11 ತಿಂಗಳಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಏನೆಲ್ಲ ಮಾಡಿದಾರೋ, ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಏನೆಲ್ಲ ಮಾಡಲಿಕ್ಕಿದ್ದಾರೋ ಕರ್ತನ ನಿಜವಾಗಲೂ ತಮ್ಮ ಜೊತೆಯಲ್ಲಿ ಇದ್ದುಕೊಂಡು ಅದ್ಭುತವಾಗಿ ಮಾಡುವ ದೇವರು ನನ್ನ ಮತ್ತು ನಿಮ್ಮ ದೇವರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಬಾಯಿಂದ ಹೊರಟ ಮಾತು, ದೇವರ ಬಾಯಿಂದ ಹೊರಟಂಥ ಮಾತುಗಳು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಎಂದು ತಿರುಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಂಥ ಪ್ರತಿಯೊಂದು ಜೀವವುಳ್ಳ ವಾಗ್ದಾನಗಳು, ಜೀವವುಳ್ಳ ವಾಕ್ಯಗಳು, ಜೀವವುಳ್ಳ ಮಾತುಗಳು ಅವ್ಯಾವುದು ಕೂಡ ವ್ಯರ್ಥವಾಗಿ ಎಂದು ತಿರುಗಿ ಹೋಗುವುದಿಲ್ಲ ಪ್ರಿಯರೇ. ಹಾಗಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ ನಾವು ಕರ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಿರೋಣ. ತಂದೆಯಾದ ದೇವರ ಚಿತ್ತದ ಪ್ರಕಾರವಾಗಿ ನಾವು ಜೀವಿಸುವಾಗ ತಂದೆಯಾದ ದೇವರಿಗೆ ನಮ್ಮ ಹೃದಯದಲ್ಲಿ ನಾವು ಕರ್ತನಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುವಾಗ ನಿಜವಾಗಲೂ ದೇವರು ಯಾವುದನ್ನೆಲ್ಲ ನನಗೋಸ್ಕರ ನಿಮಗೋಸ್ಕರ ಮಾತನಾಡಲ್ಪಟ್ಟಿದ್ದಾರೋ ಅದು ಎಲ್ಲವನ್ನು ತಂದೆಯಾದ ದೇವರು ನೆರವೇರಿಸುವಂಥ ದೇವರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ನಮ್ಮ ಜೀವನದಲ್ಲಿ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಜೀವನದಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಜೀವಿತದಲ್ಲಿ ದೇವರು ಬಲವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ ದೇವರ ಶಕ್ತರಾಗಿದ್ದಾರೆ. ನಾವು ದೇವರನ್ನು ಪರಿಪೂರ್ಣವಾಗಿ ನಂಬಬೇಕು. ಎಂತಹ ಕಷ್ಟಗಳು, ಎಂತಹ ಸಮಸ್ಯೆಗಳು, ಎಂಥ ಹೋರಾಟಗಳು ನಮ್ಮ ಜೀವಿತದಲ್ಲಿ ಎದುರಾಗುವಾಗ ನಾವು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾವಾಗಲೂ ದೇವರ ಸಮ್ಮುಖದಲ್ಲಿ ಕರ್ತನ, ನೀನು ನನ್ನೊಂದಿಗಿರುವ ದೇವರಾಗಿದ್ದೀ, ನೀನು ನನ್ನನ್ನು ನಡೆಸುವ ದೇವರಾಗಿದೆ, ನೀನು ನನ್ನ ಜೊತೆಗಾರ ಇರುವ ದೇವರಾಗಿದೆ ಎಂಬುದಾಗಿ ನಾವು ಬಲವಾಗಿ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ನಮ್ಮ ಮಧ್ಯದಲ್ಲಿ ಬಲವಾದಂಥ ಕಾರ್ಯಗಳು ಮಾಡುವ ದೇವರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ಡಿಸೆಂಬರ್ ತಿಂಗಳು 5ನೇ ತಾರೀಕು 12, 2025 ಈ ದಿನದಲ್ಲಿ ದೇವರು ಈ ತಿಂಗಳಲ್ಲಿ ಕೊಡಲ್ಪಟ್ಟಂಥ ವಾಗ್ದಾನವನ್ನು, ದೇವರ ಬಾಯಿಂದ ಹೊರಟಂಥ ಮಾತುಗಳು ಅವು ವ್ಯರ್ಥವಾಗಿ ಎಂದು ತಿರುಗುವುದಿಲ್ಲ ಎಂಬುದಾಗಿ ನೋಡಲ್ಪಡ್ತವೆ ಪ್ರಿಯರೇ. ಹಾಗಾಗಿ ದೇವರು 2 ಗಂಟೆ 18 ನಿಮಿಷ ಆಗಿದೆ ಪ್ರಿಯರೇ. ಇವಾಗ ಕರ್ತನು ತನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾರೆ ಪ್ರಿಯರೇ.
ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಕರ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡೋಣ. ಎಂತಹ ಪರಿಸ್ಥಿತಿ ಬರಲಿ ನಮ್ಮ ಜೀವಿತದಲ್ಲಿ, ಎಂತಹ ಕಷ್ಟಗಳು, ಸಮಸ್ಯೆಗಳು, ಶೋಧನೆಗಳು, ವೇದನೆಗಳು, ಕೇಡುಗೆಟಾಂತಗಳು ಬಂದಿರುಗಳಿಗೆ ಕೂಡ ನಾವು ಕರ್ತನಿಗಾಗಿ ನಿಲ್ಲುವಾಗ ದೇವರು ನಮ್ಮ ಮಧ್ಯದಲ್ಲಿ ಬಲವಾದಂಥ ಕಾರಣ ಮಾಡುವ ದೇವರಾಗದರೆ ಪ್ರಿಯರೇ. ಹಾಗಾಗಿ ನಮ್ಮ ಶರೀರ, ನಮ್ಮ ಆತ್ಮ, ನಮ್ಮ ಪ್ರಾಣವನ್ನು ಪರಿಪೂರ್ಣವಾಗಿ ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಖಂಡಿತವಾಗಲು ನಮ್ಮ ಜೀವಿತದಲ್ಲಿ ದೇವರು ಜಯದ ಜೀವಿತವನ್ನು ಅನುಗ್ರಹಿಸುವ ಕರ್ತರಾಗಿದ್ದಾರೆ. ಹಾಗಾಗಿ ನಮ್ಮ ಶರೀರ, ನಮ್ಮ ಆತ್ಮ, ಪ್ರಾಣ ಯಾವಾಗಲೂ ಕರ್ತನಿಗೆ ಸಮರ್ಪಣೆ ಮಾಡುವಂಥವರಾಗಿರೋಣ. ದೇವರು ನಿಜವಾಗಲು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಹಾಗಾಗಿ ಇವತ್ತು ಸಮಯದಲ್ಲಿ ನಮ್ಮನ್ನು ಕರ್ತನಿಗೆ ಕರಳು ಸಮರ್ಪಣೆ ಮಾಡಿಕೊಳ್ಳುವ ದೇವರು ನಮ್ಮನ್ನು ಹೇಳವಾಗಿ ಅದ್ಭುತವಾಗಿ ಆಶೀರ್ವಾದ ಮಾಡೋ ದೇವರಾಗಿದ್ದಾರೆ. ಯಾವಾಗಲೂ ನಮ್ಮ ಜೊತೆಗಾರನಾಗಿರುವ ಕರ್ತನಾಗಿದ್ದಾರೆ. ಯಾವಾಗಲೂ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಯಾವಾಗಲೂ ನಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾರೆ. ಹಾಗಾಗಿ ದೇವರು ಈ ತಿಂಗಳಲ್ಲಿ ಕೊಡಲ್ಪಟ್ಟಂಥ ವಾಗ್ದಾನಕ್ಕಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಯೆಶಾಯನ ಬರೆದ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 11ನೇ ವಚನದ ಮೇರೆಗೆ ದೇವರೇ ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಕೇಳಿಕೊಳ್ಳುವ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಯೇಸುವೆ, ಆಶೀರ್ವದಿಸಲ್ಪಟ್ಟಂಥ ಸಮಯಕ್ಕಾಗಿ ಕೊಡಲ್ಪಟ್ಟಂಥ ವಾಗ್ದಾನ ನಮ್ಮ ಜೀವಿತದಲ್ಲಿ ಅದು ನೆರವೇರುವುದಕ್ಕಾಗಿ ನನಗೆ ಸ್ತೋತ್ರಗಳಂತರಾಗುತ್ತವೆ. ನಿನ್ನಿದ್ದ ಹಾಗೆ ಇವತ್ತು ನಾಳೆ ನಿರಂತರವಾಗಿರುವ ದೇವರನ್ನಾಗಿದೆ. ಅದಕ್ಕಾಗಿ ನಾನು ನನಗೆ ಸ್ತೋತ್ರಗಳಂತರಾಗುತ್ತವೆ. ಕರ್ತನ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಯೇಸು ಕ್ರಿಸ್ತನ ಜೀವಳ ನಾಮದಲ್ಲಿ ಬಳಿ ಪ್ರಾರ್ಥಿಸ್ತದೆ ನಮ್ಮ ಜೀವಳ ತಂದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ತಂದೆಯಾದ ದೇವರು ಈ ವಾಗ್ದಾನಗಳ ಮುಖಾಂತರವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಪರಿವಾರದವರೆಲ್ಲರನ್ನು ಅದ್ಭುತವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.